ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ. ನಿಮ್ಮೆಲ್ಲರಿಗೂ ಹಸಿರು ತರಕಾರಿ ಅಥವಾ ಹಸಿರು ಸೊಪ್ಪು ಉಪಯೋಗಿಸೋದ್ರಿಂದ ಎಷ್ಟು ದೇಹಕ್ಕೆ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಈ ಸೊಪ್ಪುಗಳಲ್ಲಿ ವಿಟಮಿನ್ಸು, ಮಿನರಲ್ಸು, ಆ್ಯಂಟಿ ಆಕ್ಸಿಡೆಂಟ್ಸ್ ಸ್ನೇಹಿತರೆ ಜಾಸ್ತಿ ಇರೋದ್ರಿಂದ ಹೆಚ್ಚಾಗಿ ನಮ್ಮ ದಿನನಿತ್ಯದ ಅಡುಗೆಗಳಲ್ಲಿ ಉಪಯೋಗಿಸೋದ್ರಿಂದ ಮನೆಯವರೆಲ್ಲ ಆರೋಗ್ಯಕರವಾಗಿರ್ತಾರೆ ಅಂತ ಹೇಳ್ತಾ, ಇವತ್ತು ಒಂದು ಒಳ್ಳೆ ಸೊಪ್ಪಿನ ಹುಳಿ ಹೇಗೆ ಮಾಡೋದು ಅಂತ ನೋಡ್ಕೊಂಬೇಡ. ಇದು ಹೆಚ್ಚಾಗಿ ಈ ಮಸಾಲೆನ ಮೈಸೂರು ಕಡೆ ಉಪಯೋಗಿಸ್ತಾರೆ. ಈ ವೆರೈಟಿ ಸೊಪ್ಪಿನ ಹುಳಿ ಟ್ರೈ ಮಾಡಿ ಒಂದು ಸತಿ. ನಾನು ಹೇಳ್ಕೊಡ್ತಾ ಇರೋ ಮಸಾಲೆ ಹಾಕಿ ತುಂಬಾ ಟೇಸ್ಟಿಯಾಗಿರುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕದೆ ಸಾತ್ವಿಕ ರೂಪದಲ್ಲಿ ಮಾಡುವಂಥ ಈ ಸೊಪ್ಪಿನ ಹುಳಿ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗುತ್ತೆ. ಸೊ ಈ ಒಂದು ಹುಳಿಗೆ ಏನೇನು ಹಾಕಿ ಮಾಡ್ಬೋದು ಅಂತ ತಿಳ್ಕೊಳ್ಳೋಕೆ ಮುಂಚೆ ಚಾನಲ್ನ ನೋಡದೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ಎಲ್ಲ ವಿಡಿಯೋಗಳನ್ನ ನಿಮ್ಮನ್ನ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ನೋಡ್ಕೊಂಬೇಡ ಈ ವಿಧವಾದ ಹುಳಿನ ಹೇಗೆ ಮಾಡೋದು ಅಂತ. ಇದನ್ನು ಮಾಡ್ಕೊಳ್ಳೋದಕ್ಕೆ ಸ್ನೇಹಿತರೆ ನಾನು ಒಂದು ಕಟ್ಟಾಗೋಷ್ಟು ದಂಟು ಮತ್ತು ಒಂದು ಅರ್ಧ ಕಟ್ಟಾಗೋಷ್ಟು ಪಾಲಕ್ನ ಉಪಯೋಗಿಸಿದ್ದೀನಿ. ಈ ಹುಳಿಗೆ ದಂಟು ಸೊಪ್ಪು ಉಪಯೋಗಿಸೋದ್ರಿಂದ ಟೇಸ್ಟು ಇನ್ನೂ ಹೆಚ್ಚಾಗಿ ಇರುತ್ತೆ. ದಂಟಿನ ಸೊಪ್ಪು ಅದೊಂದು ಫ್ಲೇವರೇ ಬೇರೆ ಥರ ಇರುತ್ತೆ. ಎರಡನ್ನೂ ಹೆಚ್ಕೊಂಡು ಈಗ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಕಪ್ನಷ್ಟು ತೊಗರಿಬೇಳೆ ಮತ್ತು ಒಂದು 1/4 ಕಪ್ನಷ್ಟು ಅಲಸಂದೆ ಕಾಳು, ನೆನೆಸಿರೋ ಅಲಸಂದೆ ಕಾಳನ್ನ ಉಪಯೋಗಿಸಿದ್ದೀನಿ. ಇದನ್ನ ಎರಡು ಚೆನ್ನಾಗಿ ತೊಳ್ಕೊಂಡು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದ್ರ ಜೊತೆಗೆ 2 ಟೊಮೆಟೊ ಹಾಕ್ಕೊಂಡು 1-2 ವಿಸಿಲ್ ಬರೋಷ್ಟು ಕೂಗಿಸ್ಕೊಂಡ್ಬಿಡ್ತೀನಿ ಸ್ನೇಹಿತರೆ. ಮಸಾಲೆ ಏನೇನು ಅಂತ ನೋಡ್ಕೊಂಬೇಡ. ಇದು ಬೇಯೋಷ್ಟರಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ 1 ಚಮಚ, ಕೊತ್ತಂಬರಿ ಬೀಜ 1 ಚಮಚ, 1/4 ಚಮಚ ಮೆಂತ್ಯ, ಗಸಗಸೆ ಅರ್ಧ ಟೀ ಚಮಚ, ಆಮೇಲೆ ಚಕ್ಕೆ, ಲವಂಗ, ಗುಂಟೂರು ಬ್ಯಾಡಗಿ ಮೆಣಸಿನ್ಕಾಯಿ 10. ಇದ್ರ ಜೊತೆ 4 ಕಾಳು ಮೆಣಸು ಕೂಡ ನೀವು ಹಾಕ್ಕೋಬೋದು. ಇದನ್ನೆಲ್ಲ ಹುರ್ಕೊಂಡು ಇದ್ರ ಜೊತೆಗೆ ಒಂದು ಕಾಯಿ ತುರಿ ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ. ನೋಡಿ ಮಸಾಲೆ ರೆಡಿಯಾಗಿದೆ. ಈಗ ಬೆಂದಿರೋ ಸೊಪ್ಪು ಮತ್ತು ಬೇಳೆಗಳಿಗೆ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಹುಣಸೆ ಹುಳಿನೂ ಕೂಡ ಹಾಕ್ಕೊಳ್ತಾಯಿದ್ದೀನಿ. ಟೊಮೆಟೊ ಹಾಕಿರೋದ್ರಿಂದ ಜಾಸ್ತಿ ಬೇಡ ಹುಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಒಳ್ಳೆ ಒಗ್ಗರಣೆ ಇಂಪಾರ್ಟೆಂಟು. ಇದಕ್ಕೆ ಎಣ್ಣೆ, ಒಂಚೂರು ಸಾಸಿವೆ, ಇಂಗು ಮತ್ತು ಕರ್ಬೇವಿನ ಸೊಪ್ಪು, ಬೇಕಾದರೆ ಹುರಿದಿರೋ ಕಡಲೆಕಾಯಿ ಬೀಜ 4 ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಒಗ್ಗರಣೆ ಹಾಕ್ಕೊಂಡ್ಮೇಲೆ ಕುದಿಸ್ಕೊಳ್ಳಿ. ಒಳ್ಳೆ ಗಟ್ಟಿ ಸೊಪ್ಪಿನ ಹುಳಿ ರೆಡಿಯಾಗೋಯ್ತು ಸ್ನೇಹಿತರೆ. ರುಚಿಯಾಗಿರುತ್ತೆ. ಬಿಸಿ ಬಿಸಿ ಮುದ್ದೆ, ಅನ್ನಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬಾ ಸಿಂಪಲ್ ಕೂಡ. ಈ ವಿಧವಾದ ಒಂದು ಹುಳಿ ದೇವಸ್ಥಾನಗಳಲ್ಲೂ ಈ ಮಸಾಲೆನ ಹಾಕ್ತಾರೆ. ಫ್ರೆಶ್ಶಾಗಿ ರುಬ್ಬಿ ಮಾಡಿರೋದ್ರಿಂದ ಇನ್ನೂ ಒಂದು ಪರಿಮಳ ಅದ್ಭುತವಾಗಿರುತ್ತೆ ಈ ದಂಟಿನ ಸೊಪ್ಪಿನ ಹುಳಿದು. ನೀವು ಬೇಕಾದರೆ ಬರೀ ದಂಟಿನ ಸೊಪ್ಪು ಹಾಕಿ ಮಾಡ್ಬೋದು. ಸೊ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಫಾರ್ ನೌ.